ಫೆಬ್ರವರಿ 25ಕ್ಕೆ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಇವತ್ತು ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಎಲ್ಲ ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ರು. ಆದರೆ ಈಗ ಸಿಗ್ತಾ ಇರುವಂತ ಮಾಹಿತಿಯ ಪ್ರಕಾರ ಫೆಬ್ರವರಿ 25ಕ್ಕೆ ಪ್ರಕರಣದ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಕೋರ್ಟ್ ವಿಚಾರಣೆಗೆ ಇವತ್ತು ದರ್ಶನ್ ಮತ್ತೆ ಪವಿತ್ರ ಗೌಡ ಹಾಜರಾಗಿದ್ರು. ರೆಗ್ಯುಲರ್ ಬೇಲ್ ಪಡ್ಕೊಂಡ ಮೇಲೆ ಇವತ್ತು ಮೊದಲ ಬಾರಿ ಅವರು ಕೋರ್ಟ್ ಮುಂದೆ ವಿಚಾರಣೆಗೆ ಹಾಜರಾಗೋದಕ್ಕೆ ಬಂದಿದ್ದದ್ದು. 57ನೇ CCH ನ್ಯಾಯಾಲಯಕ್ಕೆ ಆಗಮಿಸಿದ್ರು. ಇದೀಗ ಗೊತ್ತಾಗ್ತಾ ಇರೋ ಪ್ರಕಾರ ಫೆಬ್ರವರಿ 25ಕ್ಕೆ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಈ ವಿಚಾರಣೆ ಮತ್ತೆ ಫೆಬ್ರವರಿ 25ಕ್ಕೆ ಬರುತ್ತೆ. ಜಾಮೀನಿನ ಮೇಲೆ ಇರುವಂತಹ ಆರೋಪಿಗಳು ವಿಚಾರಣೆ ಸಂದರ್ಭದಲ್ಲಿ ಹಾಜರಾಗಬೇಕು ಅಂತ ಹೇಳಿ ಬೇಲ್ ಕೊಡುವ ಸಂದರ್ಭದಲ್ಲಿ ಕೋರ್ಟ್ ಹೇಳಿದೆ. ಒಂದು ಆರೋಪಿಗಳು ಹಾಜರಾಗಬೇಕು, ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಕಾರಣವನ್ನ ನೀಡಬೇಕು. ಯಾವ ಕಾರಣಕ್ಕೆ ಹಾಜರಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಇವತ್ತು ನಟ ದರ್ಶನ್ ಕೂಡ ಬಂದಿದ್ರು, ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ಬಂದಿದ್ರು. ಈಗ ಸದ್ಯ ಫೆಬ್ರವರಿ 25ಕ್ಕೆ ಈ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿಕೆ ಮಾಡಿದೆ. ಹೀಗಾಗಿ ಮತ್ತೆ ಫೆಬ್ರವರಿ 25ಕ್ಕೆ ಆರೋಪಿಗಳು ವಿಚಾರಣೆಗೆ ಅಂತ ಹೇಳಿ ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ. ಇಲ್ಲ ಆರೋಗ್ಯದ ಸಮಸ್ಯೆ ಅಥವಾ ಮತ್ತಿನ್ನೇನೋ ಕಾರಣಗಳಿದ್ರೆ ಅದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ. ಬಹಳ ಬೇಗ ಆಯಿತು, ಇವತ್ತು ಬಂದಿದ್ರು, ಕೋರ್ಟ್ನ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಈಗ ಕೋರ್ಟ್ ಮಾನ್ಯ ನ್ಯಾಯಾಲಯ ವಿಚಾರಣೆಯನ್ನು ಫೆಬ್ರವರಿ 25ಕ್ಕೆ ಮುಂದೂಡಿಕೆ ಮಾಡಿ ಆದೇಶ ಹೊರಡಿಸಿದೆ. ಎಲ್ಲ 17 ಆರೋಪಿಗಳು ಈಗ ರೆಗ್ಯುಲರ್ ಬೇಲ್ ಮೇಲೆ ಹೊರಗಿದ್ದಾರೆ. ಅದಾದ ನಂತರ ಒಬ್ಬರ ಸಂಪರ್ಕಕ್ಕೊಬ್ಬರು ಬಂದಿದ್ದಾರೋ ಮಾತನಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಬಟ್ ಇವತ್ತು ಕೋರ್ಟ್ನ ಆವರಣಕ್ಕಂತೂ ಎಲ್ಲ ಆರೋಪಿಗಳು ಬಂದಿದ್ರು. ಮುಖಾಮುಖಿ ಆಗಿರಬಹುದು, ಗೊತ್ತಿಲ್ಲ. ಬಟ್ ದರ್ಶನ್ರನ್ನ ನೀವು ಆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಾ. ಸ್ವಲ್ಪ ಕೊಂಚ ರಿಲ್ಯಾಕ್ಸ್ ಆದ ಹಾಗೆ ದರ್ಶನ್ ಕಾಣ್ತಿದ್ದಾರೆ. ಯಾಕಂದ್ರೆ ಆ ಮುಖಭಾವವನ್ನು ನೋಡಿದಾಗ ನೀವು ಗಮನಿಸಬಹುದು. ಇಷ್ಟು ಸಲ ಯಾವ ರೀತಿ ಇರ್ತಾ ಇತ್ತು ಜೈಲಿನಲ್ಲಿದ್ದ ಸಂದರ್ಭದಲ್ಲಿ, ಅಥವಾ VGS ಆಸ್ಪತ್ರೆಯಿಂದ ಅವರು ಡಿಸ್ಚಾರ್ಜ್ ಆಗಿ ಹೊರಡುವಂಥ ಸಂದರ್ಭದಲ್ಲಿ ಬಹಳ ಕಷ್ಟಪಡ್ತಾ ಇದ್ರು ನಡೆಯೋದಕ್ಕೆ. ದರ್ಶನ್ರಿಗೆ ಮತ್ತೊಬ್ಬರ ಸಹಾಯ ಬೇಕಿತ್ತು. ಪುತ್ರ ಮತ್ತೊಬ್ಬರ ಹೆಗಲ ಮೇಲೆ ಕೈ ಹಾಕೊಂಡು ದರ್ಶನ್ ಅವರು ಆಸ್ಪತ್ರೆಯಿಂದ ಹೊರಗೆ ಬಂದು ಹೋಗಿದ್ದನ್ನು ನಾವು ನೋಡ್ತಾ ಇದ್ವಿ. ಕುಂಠಿತ ನಡೆಯುವಂಥ ಪರಿಸ್ಥಿತಿಯಲ್ಲಿ ನಟ ದರ್ಶನ್ ಜಾಮೀನು ಸಿಗುವಂಥ ಸಂದರ್ಭದಲ್ಲಿದ್ದರು. ಈಗ ಸ್ವಲ್ಪ ಚೇತರಿಕೆ ಕಂಡಿದ್ದಾರೆ ಅಂತ ಅನ್ಸುತ್ತೆ. ಅದರ ನಡುವೆನೇ ಇವತ್ತು ಸಿಟಿ ಸಿವಿಲ್ ಕೋರ್ಟ್ನ ಮುಂದೆ ವಿಚಾರಣೆಗೆ ಅಂತ ಹೇಳಿ ಹಾಜರಾಗಿದ್ರು. ಈಗ ಕೋರ್ಟ್ ಫೆಬ್ರವರಿ 25ಕ್ಕೆ ಈ ಪ್ರಕರಣದ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಹೀಗಾಗಿ ಮತ್ತೆ ಫೆಬ್ರವರಿ 25ನೇ ತಾರೀಕು ಪವಿತ್ರ ಗೌಡ, ನಟ ದರ್ಶನ್ ಸೇರಿದ ಹಾಗೆ ಎಲ್ಲ ಆರೋಪಿಗಳು ವಿಚಾರಣೆಗೆ ಅಂತ ಹೇಳಿ ಹಾಜರಾಗಬೇಕು. ಅವರ ವಕೀಲರ ಜೊತೆಗೆ ಕೋರ್ಟ್ಗೆ ಆಗಮಿಸಿದ್ರು ಇವತ್ತಿಗೆ ಎಲ್ಲ ಆರೋಪಿಗಳು ಕೂಡ. ಜೊತೆಗೆ ಫೆಬ್ರವರಿ 25ಕ್ಕೆ ಕೂಡ ಹಾಗೆ ಬರಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳನ್ನು ತಿಳಿಸ್ಬೇಕು. ಜಾಮೀನು ಮಂಜೂರು ಮಾಡೋ ಸಮಯದಲ್ಲಿ ಕೋರ್ಟ್ ಒಂದಷ್ಟು ನಿರ್ದೇಶನಗಳನ್ನು ಕೊಟ್ಟಿರುತ್ತೆ, ಸೂಚನೆಗಳನ್ನು ಕೊಟ್ಟಿರುತ್ತೆ, ಷರತ್ತುಗಳನ್ನು ವಿಧಿಸಿರುತ್ತೆ. ಅದೆಲ್ಲಕ್ಕೂ ಅನುಗುಣವಾಗಿ ಆರೋಪಿಗಳು ನಡ್ಕೊಳ್ತಾ ಇದ್ದಾರಾ, ಎಲ್ಲ ಷರತ್ತುಗಳು ಅವರಿಗೆ ಅನ್ವಯ ಆಗ್ತಾ ಇದೆಯಾ, ಅಥವಾ ಯಾವುದನ್ನಾದರೂ ಅವರು ಉಲ್ಲಂಘನೆ ಮಾಡಿದಾರಾ, ವಿಚಾರಣೆಗೆ ಕೋರ್ಟ್ಗೆ ಹಾಜರಾಗ್ತಿದ್ದಾರಾ ಇಲ್ವಾ, ಅದೆಲ್ಲವನ್ನು ಕೂಡ ಕೋರ್ಟ್ ಗಮನಿಸುತ್ತೆ. ಅದರಲ್ಲೇನಾದರೂ ಏರುಪೇರುಗಳಾದಾಗ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡ್ತಾರೆ ಜಸ್ಟಿಸ್. ಸೊ ಇದೆಲ್ಲದನ್ನು ಗಮನದಲ್ಲಿಟ್ಕೊಂಡು ಆರೋಪಿಗಳು ವಿಚಾರಣೆಗೆ ಕರೆದಾಗ ಹಾಜರಾಗಬೇಕಾಗತ್ತೆ. ಒಂದು ವೇಳೆ ಇನ್ ಮೆಡಿಕಲ್ ಟರ್ಮ್ಸ್ ಅಥವಾ ಬೇರೆ ಯಾವುದೇ ಎಮರ್ಜೆನ್ಸಿ ಇತ್ತು, ಆರೋಗ್ಯದ ಸಮಸ್ಯೆ ಬರೋದಕ್ಕಾಗ್ತಿಲ್ಲ ಅಂದರೆ ಅದನ್ನು ಕೋರ್ಟ್ಗೆ ವಕೀಲರ ಮೂಲಕ ಮನವರಿಕೆ ಮಾಡಿಕೊಡಬೇಕಾಗುತ್ತೆ. ಇನ್ನು ಮುಂದಕ್ಕೆ ಹೇಗೆ ಅಂತ ಗೊತ್ತಿಲ್ಲ. ಬಟ್ ಇವತ್ತಂತೂ ವಿಚಾರಣೆಗೆ ಖುದ್ದಾಗಿ ಆರೋಪಿಗಳು ತಾವಾಗೆ ಹಾಜರಾಗಿದ್ದರು. ಕೆಲವು ಕ್ಷಣಗಳ ವಿಚಾರಣೆ ಆಯಿತು. ಅದಾದ ನಂತರ ಫೆಬ್ರವರಿ 25ಕ್ಕೆ ಮತ್ತೆ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿಕೆ ಮಾಡಿದೆ. ಹೊರಟಿದ್ದಾರೆ ಇವಾಗೆಲ್ಲ ಮತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.